ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಗೈಸ್. ನಾವು ಫಿಫೋ ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಾಬ್ಲಮ್ ಕಲ್ತಿದ್ದೀವಿ. ಸೊ ಈಗ ನೆಕ್ಸ್ಟ್ ಲೀಫೋ ಲಾಸ್ಟ್ ಇನ್ ಫಸ್ಟ್ ಔಟ್. ಇದು ವೆರಿ ಸಿಂಪಲ್. ಫಿಫೋನ ಕಲ್ತ್ಬಿಟ್ರೆ ನೀವು ಲೀಫೋನ ಆರಾಮಾಗಿ ಕಲಿತೀರಾ. ಯಾಕಂದರೆ ಇದರಲ್ಲಿ ಸೇಮ್ ಉಲ್ಟಾ ಪಲ್ಟಾ ಮಾಡೋವಂಥ ಒಂದು ಆಪ್ಷನ್ ಇರುತ್ತೆ ಅಷ್ಟೇ, ಬೇರೆ ಏನಿರಲ್ಲ ಇದರಲ್ಲಿ. ಸೊ ನಾರ್ಮಲಾಗಿ ರಿಸಿಪ್ಟ್ಸು, ಕ್ವಾಂಟಿಟಿ, ಇಶ್ಯೂಸು ಎಲ್ಲ ಕೊಟ್ಟಿರ್ತಾರೆ. ನಾನು ಮೊದಲೇ ಹೇಳ್ದಂಗೆ ಸೊ ನೀವೇನು ಮಾಡಬೇಕು ಅಂತಂದಾಗ ಆರ್ಡ್ರ್ ವೈಸಲ್ಲಿ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ನೀವು ನೋಡ್ತಾ ಇರ್ಬೋದು ರಿಸಿಪ್ಟ್ಸು, ಕ್ವಾಂಟಿಟಿ, ರೇಟು, ಇಶ್ಯೂಸು ಎಲ್ಲದನ್ನು ಇದರಲ್ಲೇ ಹೀಗೆ ಸೇಮ್ ಕೊಟ್ಟಿರ್ತಾರೆ. ಸೊ ಲೀಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟು. ಫಿಫೋ ಅಂದರೆ ಹೇಗೆ ನಾವು ಫಸ್ಟಿಂದ ಲಾಸ್ಟ್ನ ತೊಗೊಂಡು ಅದೇ ಥರ ಈಗ ಇದನ್ನು ಲಾಸ್ಟಿಂದ ಫಸ್ಟ್ನ ತೊಗೋಬೇಕಾಗುತ್ತೆ. ಬನ್ನಿ ಅದು ಯಾವ ಥರ ಅಂತ ನೋಡೋಣ. ಬಟ್ ಡೇಟ್ ಮಾತ್ರ ಕಂಪಲ್ಸರಿ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಆರ್ಡ್ರ್ ವೈಸಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಬನ್ನಿ ಲೆಕ್ಕಕ್ಕೆ ಹೋಗೋಣ. ನಾನು ಮೊದಲೇ ಹೇಳಿದ್ದೀನಿ, ಓಪನಿಂಗ್ ಸ್ಟಾಕು ಏನು 110/2009 200 ಯೂನಿಟು ಪರ್ ಯೂನಿಟ್ 25 ರೂಪೀಸ್. ಸೊ ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಓಪನಿಂಗ್ ಸ್ಟಾಕಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಬನ್ನಿ ಕಾಲಮ್ ನೋಡ್ಕೊಬರೋಣ. ನೀವು ನೋಡ್ತಾ ಇರ್ಬೋದು ಏನೇನು ಕಾಲಮ್ ಇದೆ ಅಂತ. ಡೇಟ್, ಪರ್ಟಿಕ್ಯುಲರ್, ಮತ್ತು ಅದಾದಮೇಲೆ ರಿಸಿಪ್ಟ್ಸು, ಇಶ್ಯೂಸು, ಬ್ಯಾಲೆನ್ಸು. ಸೊ ರಿಸಿಪ್ಟ್ಸಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟು, ಇಶ್ಯೂಸಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟು, ಮತ್ತು ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟು. ಸೊ 3 ಕಾಲಮಕ್ಕೂ 3 ಲೈನ್ಸ್ ಇರುತ್ತೆ, ಕ್ವಾಂಟಿಟಿ, ರೇಟ್, ಅಮೌಂಟ್ ಅಂತ. ಈ ರೀತಿ ನೀವು ಕರೆಕ್ಟಾಗಿ ಒಂದು ಫಿಲ್ ಮಾಡುವಂಥ ಜಾಗಗಳನ್ನ ಕರೆಕ್ಟಾಗಿ ಬರೆದಿಟ್ಕೋಬೇಕಾಗುತ್ತೆ. ಕಾಲಮ್ಗಳನ್ನ ನೆನ್ಪಿಟ್ಕೊಳ್ಳಿ. ಡೇಟ್, ಪರ್ಟಿಕ್ಯುಲರ್, ಅದಾದಮೇಲೆ ರಿಸಿಪ್ಟು, ಇಶ್ಯೂಸು, ಬ್ಯಾಲೆನ್ಸು, ಮೂರಲ್ಲೂ 3 ಲೈನ್ ಗ್ಯಾಪ್ ಬಿಟ್ಟು ಕ್ವಾಂಟಿಟಿ, ರೇಟ್, ಅಮೌಂಟ್ ಅನ್ನೋದನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಓಪನಿಂಗ್ ಸ್ಟಾಕಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು 1/10/2009 ಓಪನಿಂಗ್ ಸ್ಟಾಕು. ಸೊ ಮೊದಲೇ ಹೇಳಿದ್ದೀನಿ, ಓಪನಿಂಗ್ ಸ್ಟಾಕ್ ಅಂದಾಗ ರಿಸಿಪ್ಟ್ಸಲ್ಲೂ ಬರೀಬಾರ್ದು, ಇಶ್ಯೂಸಲ್ಲೂ ಬರೀಬಾರ್ದು, ಡೈರೆಕ್ಟಾಗಿ ಎಲ್ಲಿ ಬರೀಬೇಕು, ಬ್ಯಾಲೆನ್ಸಲ್ಲಿ ಬರೀಬೇಕು. ಸೊ 200 ಮತ್ತು ಎಷ್ಟು ಪರ್ ಯೂನಿಟ್ 25, 200 ಮತ್ತು ಇಂಟು 25 ಎಷ್ಟಾಯಿತು, 5000 ಆಯಿತು, ಬರ್ದಿದ್ದೀನಿ. ಅದಾದಮೇಲೆ ಸೇಮ್ ಗೆರೆ ಎಳೆದಿದ್ದೀನಿ. ಆ ಗೆರೆ ಎಳೆದಾದ್ಮೇಲೆ ಏನು ಬರ್ದಿದ್ದೀನಲ್ಲ ಅದನ್ನೇ ಇನ್ನೊಂದ್ಸಲ ರಿಪೀಟ್ ಬರ್ದಿದ್ದೀನಿ. 225 ಎರಡೂ ಇಂಟು ಮಾಡಿದಾಗ 5000 ಬಂದಿದೆ. ಓಕೆ, ನೆಕ್ಸ್ಟ್ ನೋಡ್ಕೊಂಬರೋಣ ಬನ್ನಿ ಕ್ವಶನಲ್ಲಿ. ಅದಾದಮೇಲೆ ನೆಕ್ಸ್ಟು ಓಪನಿಂಗ್ ಸ್ಟಾಕ್ ಡೇಟ್ 1 ತೊಗೊಂಡಿದ್ವಿ. ಅದಾದಮೇಲೆ ಡೇಟ್ ಆರ್ಡ್ರ್ ವೈಸಲ್ಲಿ ತೊಗೋಬೇಕಂತಿದ್ದೀನಲ್ವಾ. ನೆಕ್ಸ್ಟ್ ಯಾವುದು 4 ಇದೆ. 4/10/2009 200 ಯೂನಿಟು ಎಷ್ಟು, 24 ಪರ್ ಯೂನಿಟು ಪರ್ಚೇಸು. ಸೊ ಬನ್ನಿ ನೋಡೋಣ. ನಾನು ಮೊದಲೇ ಹೇಳಿದ್ದೀನಿ 4ನೇ ತಾರೀಕು ಆರ್ಡ್ರ್ ವೈಸಲ್ಲಿ ತೊಗೋಬೇಕು ಅಂತ. 4ನೇ ತಾರೀಕು 10ನೇ ತಿಂಗಳು 2009 ಪರ್ಚೇಸ್ ಮಾಡಿದ್ದೀವಿ. ಎಷ್ಟು, 200 ಯೂನಿಟು 24 ರೂಪಾಯಿಗೆ. ಸೊ 200 ಇಂಟು 24 ಎಷ್ಟಾಯಿತು, 4800 ಆಯಿತು. ಅದನ್ನು ರಿಸಿಪ್ಟ್ಸ್ ಕಾಲಮ್ ಏನೇ ಪರ್ಚೇಸ್ ಮಾಡಿದ್ರೂ ರಿಸಿಪ್ಟ್ಸ್ ಕಾಲಮಲ್ಲಿ ಬರೀಬೇಕು. ಅದಾದಮೇಲೆ ಬ್ಯಾಲೆನ್ಸ್ ಕಾಲಮಲ್ಲಿ ಬರೀಬೇಕು, ಇಶ್ಯೂಸಲ್ಲಿ ಬರೀಬಾರ್ದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಶ್ಯೂಸಲ್ಲಿ ಡ್ಯಾಶ್ ಹಾಕಿ ಅದಾದಮೇಲೆ ನೆಕ್ಸ್ಟ್ ಏನು ಪರ್ಚೇಸ್ ಕಾಲಮಲ್ಲಿ ಬರ್ದಿದ್ದೀರಿ, ರಿಸಿಪ್ಟ್ಸ್ ಕಾಲಮಲ್ಲಿ ಬರ್ದಿದ್ದೀರಲ್ಲ 224 4800, ಅದೇ ಥರ ಬ್ಯಾಲೆನ್ಸ್ ಕಾಲಮಲ್ಲೂ ಬರೀರಿ 224 4800. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಬರೋಣ ಬನ್ನಿ. ನೆಕ್ಸ್ಟ್ ಏನಿದೆ ಅಪ್ಲೈ ಅಂತಂದಾಗ 4 ಆಯಿತು. 4 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ, 5 ಬರುತ್ತೆ. ನೋಡಿ ಇಲ್ಲಿ 5 ಇಶ್ಯೂಸಲ್ಲಿ ಕೊಟ್ಟಿದ್ದಾರೆ. 5/10/2009ಕ್ಕೆ 250 ಯೂನಿಟ್ ಇಶ್ಯೂ ಆಗಿದೆ. ಯಾವ ಥರ ಇಶ್ಯೂ ಆಗಿದೆ ಅನ್ನೋದನ್ನು ನಾವು ತೋರಿಸ್ಬೇಕು. ವೆರಿ ಇಂಪಾರ್ಟೆಂಟು. ಲೀಫೋ ಮೆಥಡ್ ಅಂದರೆ ಏನು ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆರಾಮಾಗಿ ಸಿಂಪಲಾಗಿ ಒಂದು ಗೊತ್ತಾದರೆ ಇನ್ನೆಲ್ಲ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು 5/10/2009 ಅಂತ ಡೇಟ್ ಬರ್ದಿದ್ದೀನಿ. ಸೊ ಇಶ್ಯೂಸ್ ಅಂತ ಬರ್ದಿದ್ದೀನಿ. ಅದಾದಮೇಲೆ ರಿಸಿಪ್ಟ್ಸಲ್ಲಿ ಡ್ಯಾಶ್ ಹಾಕಿದ್ದೀನಿ. ಬೇರೆ ಇಶ್ಯೂಸಲ್ಲಿ ಮಾತ್ರ ಇದನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಇಶ್ಯೂಸ್ನ ಕಂಡುಹಿಡಿಬೇಕಾದ್ರೆ ಬ್ಯಾಲೆನ್ಸಿಂದನೇ ಕಂಡುಹಿಡಿಯೋದು ಅಂತ ಓಲ್ಡ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. ಸೊ ಬ್ಯಾಲೆನ್ಸ್ ಲಾಸ್ಟ್ ಕಾಲಮ್ ನೋಡ್ಬೋದು ನೀವು. ಆಫ್ಟರ್ ಒಂದು ಗೆರೆ ಆದಮೇಲೆ ಏನು ಬಂದಿದೆ 200. ಬ್ಯಾಲೆನ್ಸಲ್ಲಿ ನೋಡ್ಕೊಳ್ಳಿ ಒಂದ್ಸಲಿ. 200 ಆದಮೇಲೆ ಒಂದು ಗೆರೆ ಬಂದಿದೆ. ಒಂದು ಗೆರೆ ಆದಮೇಲೆ 225 5000, 224 4800 ಈ ಥರ ಇದೆಯಲ್ವಾ. ಸೊ ಇಲ್ಲಿ ಅವ್ರು ಹೇಳಿದ್ದಾರೆ 5ನೇ ತಾರೀಕು 10ನೇ ತಿಂಗಳು 2009 ಸೊ 250 ಯೂನಿಟ್ ಇಶ್ಯೂ ಆಗಿದೆ ತೋರಿಸಿ ಅಂತ ಕೇಳಿದ್ದಾರೆ. ಸೊ ಹೆಂಗೆ ತೋರಿಸ್ಬೇಕಂದ್ರೆ ಬ್ಯಾಲೆನ್ಸ್ ಕಾಲಮಿಂದ ಗೆರೆ ಆದಮೇಲೆ ನೋಡಿ 200 ಇದೆಯಾ, ಆ 200ನ ಹಂಗೆ ಇಶ್ಯೂ ಕಾಲಮಲ್ಲಿ ತೊಗೊಳ್ಳಿ. ಅದಾದಮೇಲೆ ಅಂದರೆ ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ ಅಂದರೆ 200 ಅಂದರೆ ನೀವು ಮೇಲೆ ಇದೆಯಲ್ವ 200, ಗೆರೆ ಆದಮೇಲೆ 200 ಇದೆಯಲ್ವ ಅದನ್ನು ತೊಗೋಬೇಡಿ.
ಕೆಳಗಡೆ ಅಂದರೆ ಲಾಸ್ಟಿಂದ ಫಸ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೆಳಗಡೆಯಿಂದ ಮೇಲ್ಗಡೆ. ಸೊ ಗೆರೆ ಆದಮೇಲೆ 200 ಇದೆ, ಆ 200 ಆದಮೇಲೆ ಇನ್ನೊಂದು 200 ಇದೆಯಲ್ವಾ, 224 4800 ಅಂತ. ಸೊ ಆ ಲೈನಲ್ಲಿ 200ಅಲ್ಲಿ ಆ 200ನ ಹಂಗೆ ಬರ್ಕೊಳ್ಳಿ. ಸೊ ಪಕ್ಕದಲ್ಲಿ 24 ಇದೆ, 24ನ ಇಶ್ಯೂ ಕಾಲಮಲ್ಲಿ ಹಂಗೆ ಬರ್ಕೊಳ್ಳಿ. 200 × 24 4800 ಆಯ್ತು, ಹಂಗೆ ಬರ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆ 200 ಇದೆಯಲ್ವಾ, ಅದರಿಂದ ಜಸ್ಟ್ 50ನ ತಗೊಳ್ಳಿ. ಯಾಕಂದ್ರೆ ಅವ್ರು 250 ಯೂನಿಟ್ ಇಶ್ಯೂ ಆಗಿರೋದು ತೋರ್ಸೋಕೆ ಹೇಳಿರೋದು. ಸೊ ಫಸ್ಟ್ ಕೆಳಗಡೆ ಇರೋ 200ಅಲ್ಲಿ 200 ಹಂಗೆ ಬರ್ಕೊಂಡಿದ್ದೀನಿ, ಪಕ್ಕದಲ್ಲಿ 24 ಇದೆ ಬರ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ 200 ಮಾತ್ರ ತೊಗೊಂಡಿರೋದಕ್ಕೆ ಬೇರೆ 200 ಮಾತ್ರ ಆಗಿದೆ. ಸೊ ಇನ್ನೂ 50 ಬೇಕಾಗಿರೋದ್ರಿಂದ ಮೇಲ್ಗಡೆ 200 ಇದೆಯಲ್ಲೋ ಅದರಿಂದ 50 ತೊಗೊಂಡಿದ್ದೀನಿ. ಸೊ ಪಕ್ಕದಲ್ಲಿ ಮೇಲ್ಗಡೆ 200ಅಲ್ಲಿ 25 ಇದೆ, ಅದನ್ನು ಪಕ್ಕದಲ್ಲಿ ಬರ್ಕೊಳ್ಳಿ. ಸೊ ಇವಾಗ ಇಶ್ಯೂ ಕಾಲಮಲ್ಲಿ ನೋಡಿ 200 × 24 ಎಷ್ಟಾಯಿತು, 4800. ಅದೇ ಥರ 50 × 25 ಎಷ್ಟಾಯಿತು, 1250. ಸೊ ವೆರಿ ಸಿಂಪಲ್. ಇದೊಂದು ಸ್ಟೆಪ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಫಿಫೋ ಮೆಥಡಲ್ಲಿ ಫಸ್ಟ್ 200ಇಂದ ನಾವು ತೊಗೊತಾ ಇದ್ರಿ 200, ಅದಾದಮೇಲೆ ಕೆಳಗಡೆ ಇರೋ 200 ತೊಗೋತಾ ಇದ್ರಿ. ಬಟ್ ಲೀಫೋ ಮೆಥಡಲ್ಲಿ ಹಂಗಲ್ಲ, ಫಸ್ಟ್ ಕೆಳಗಡೆಯಿಂದ ಮೇಲೆ, ಫಸ್ಟ್ ಕೆಳಗಡೆ ಇರೋ 200ನ ತೊಗೋಬೇಕು, ಅದಾದ್ಮೇಲೆ ಮೇಲ್ಗಡೆ ಇರೋ 200ನ ತೊಗೋಬೇಕು. ಈ ಥರ ಇದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟು ಇದು ಆದಮೇಲೆ ಇಂಟು ಮಾಡ್ಕೊಂಡಾದ್ಮೇಲೆ ಬ್ಯಾಲೆನ್ಸ್ ಕಾಲಮಲ್ಲಿ ನೋಡಿ 150 ಬಂದಿದೆ. 150 ಹೆಂಗೆ ಬಂತು ಅಂದರೆ, ಮೊದಲೇ ಹೇಳಿದ್ದೀನಿ ಲೀಫೋ ಮೆಥಡ್ ಆಗಿರೋದ್ರಿಂದ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಂತ ಹೇಳಿದ್ದೀನಿ. ಸೊ ಮೇಲ್ಗಡೆ 200 ಇತ್ತು, 200ರಿಂದ 50 ತೊಗೊಂಡಿದ್ದೀವಿ ನಾವು. ಸೊ ಬ್ಯಾಲೆನ್ಸ್ 150 ಇತ್ತು. ಸೊ 150ನ ಕೆಳಗಡೆ ಬರ್ತಿದ್ದೀವಿ, ಪಕ್ಕದಲ್ಲಿ 25 ಇತ್ತು, ಅದನ್ನು ಬರ್ತಿದ್ದೀವಿ. 150 × 25 ಎಷ್ಟಾಯಿತು, 3750 ಆಯಿತು. ಸೊ ಹಿಂಗೆ ಆನ್ಸರು ಬರ್ತಿದ್ದಂಗೆ ನೀವೇನು ಮಾಡಬೇಕು, ಒಂದು ಗೆರೆ ಹಾಕಬೇಕು. ಗೆರೆ ಹಾಕಿದ ತಕ್ಷಣ ನೆಕ್ಸ್ಟು ಅದೇ ಆ ಸೇಮ್ ಆನ್ಸರ್ನ ರಿಪೀಟು 150, 25, 3750 ಅಂತ ಈ ಥರ ಬರ್ಕೋಬೇಕು. ಸೊ ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ಬನ್ನಿ ಕ್ವಶನ್ಗೆ ಹೋಗೋಣ. ಸೊ 5 ಇಶ್ಯೂ ತೊಗೊಂಡಿದ್ದಾಯಿತು, 5ನೇ ತಾರೀಕು. ನೆಕ್ಸ್ಟ್ ಇನ್ನು ಯಾವುದಿದೆ ಡೇಟಲ್ಲಿ ಅಂದಾಗ 10ನೇ ತಾರೀಕು 10ನೇ ತಿಂಗಳು 2009ರಲ್ಲಿ 150 ಯೂನಿಟ್ನ 23 ಪರ್ ಯೂನಿಟ್ಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ. ನೀವು ನೋಡ್ತಿರ್ಬೋದು 10/10/2009ಕ್ಕೆ ಪರ್ಚೇಸ್ ಆಗಿದೆ ಎಷ್ಟು, 150 ಯೂನಿಟ್ 23 ರೂಪಾಯಿ ಅಂತಂದಾಗ 150 × 23 ಅಂದಾಗ 3450 ಆಗುತ್ತೆ. ಸೊ ಅದನ್ನು ರಿಸಿಪ್ಟ್ ಕಾಲಮಲ್ಲಿ ಬರ್ಕೋ. ಏನೇ ಪರ್ಚೇಸ್ ಮಾಡಿದ್ರು ರಿಸಿಪ್ಟ್ ಕಾಲಮ್ ಮತ್ತು ಬ್ಯಾಲೆನ್ಸಲ್ಲಿ ಬರೀಬೇಕು, ಇಶ್ಯೂಸಲ್ಲಿ ಬರೀಬಾರ್ದು. ಸೊ ಇಲ್ಲಿ 150 23 3450 ಬರ್ದಿದ್ದೀನಿ. ಅದಾದಮೇಲೆ ಇಶ್ಯೂ ಕಾಲಮಲ್ಲಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಇದನ್ನು ಬ್ಯಾಲೆನ್ಸ್ ಕಾಲಮಲ್ಲೂ ಬರೀಬೇಕು. 150 23 3450 ನೋಡಿ, ಅಬ್ಸರ್ವ್ ಮಾಡಿ ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇನ್ನೇನಿದೆ ಕ್ವಶನಲ್ಲಿ ಅಂತ ನೋಡೋದಾದರೆ, ನೆಕ್ಸ್ಟು 10 ಆಯಿತು. 10 ಆದಮೇಲೆ ನೆಕ್ಸ್ಟು 12 ನೋಡಿ. ಇಲ್ಲಿ ಮತ್ತೆ ಅವರು 12ನೇ ತಾರೀಕು 200 ಯೂನಿಟ್ ಇಶ್ಯೂ ಆಗಿದೆ ತೋರಿಸಿ ಅಂತ ಕೇಳಿದ್ದಾರೆ. ಬನ್ನಿ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು 12ನೇ ತಾರೀಕು ಏನಾಗಿದೆ, 12ನೇ ತಾರೀಕು ಇಶ್ಯೂ ಆಗಿದೆ ಎಷ್ಟು ಯೂನಿಟ್, 200 ಯೂನಿಟು. ಸೊ ಹೆಂಗಿದನ್ನು ನೋಡಬೇಕು, ಚೆಕ್ ಮಾಡಬೇಕು ಅಂತಂದಾಗ ನಾನು ಮೊದಲೇ ಹೇಳಿದ್ದೀನಿ ಬ್ಯಾಲೆನ್ಸ್ ಕಾಲಮಿಂದ ನೀವು ಚೆಕ್ ಮಾಡ್ಕೋಬೇಕು ಅಂತ. ಸೊ ಬ್ಯಾಲೆನ್ಸ್ ಕಾಲಮ್ಗೆ ಬನ್ನಿ. ಸೊ ಹೆಂಗಿದು ಇಶ್ಯೂ ಆಗಿದೆ ಅನ್ನೋದನ್ನು ನೋಡ್ಕೋಬೇಕಾದ್ರೆ ಮೊದಲೇ ಹೇಳಿದ್ದೀನಿ, ಇದು ಲೀಫೋ ಮೆಥಡು ಲಾಸ್ಟಿಂದ ತಗೋಬೇಕಾಗುತ್ತೆ. ಸೊ ಆಫ್ಟರ್ ಏನು ಗೆರೆ ಆದಮೇಲೆ 150 25 3750 ಇದೆ. ಅದಾದಮೇಲೆ ಕೆಳಗಡೆ 150 23 3450 ಇದೆ. ನೋಡ್ಕೊಳ್ಳಿ ಕ್ಲೀನಾಗಿ. ಸೊ ಇದರಲ್ಲಿ ನಾವೇನು ಮಾಡಬೇಕು, ಲಾಸ್ಟಿಂದ ಫಸ್ಟ್ ತೊಗೋಬೇಕು ಹೇಳಿದ್ದೀನಿ, ಯಾಕಂದರೆ ಲೀಫೋ ಮೆಥಡ್ ಅಲ್ವಾ ಮಾಡ್ತಾ ಇರೋದು. ಸೊ 200 ಯೂನಿಟ್ ಇಶ್ಯೂ ಆಗಿದೆ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟು 150 ತೊಗೊಂಡಿದ್ದೀನಿ, ಪಕ್ಕದಲ್ಲಿ 23 ಇದೆ, ಹಂಗೆ ಎರಡನ್ನೂ ಇದು ಇಶ್ಯೂ ಕಾಲಮಲ್ಲಿ ಬರ್ಕೊಂಡಿದ್ದೀನಿ, ಅಬ್ಸರ್ವ್ ಮಾಡಿ. 150 × 23 3450 ಆಯಿತು. ಅವರು 200 ಯೂನಿಟ್ ಅಲ್ವಾ ಕೇಳಿರೋದು. ಸೊ ನಾನು ಕೆಳಗಡೆ 150 ತೊಗೊಂಬಿಟ್ಟಿದ್ದೀನಿ. ಸೊ ಮೇಲ್ಗಡೆ 150 25 3050 ಇದೆಯಲ್ಲ, ಅದರಿಂದ 150 ಮೇಲೆ ಇದೆಯಲ್ವಾ, ಅದರಿಂದ ಜಸ್ಟ್ 50 ತೊಗೊಳ್ಳಿ. ಯಾಕಂದರೆ ಇಶ್ಯೂ ಕಾಲಮಲ್ಲಿ 150 ಮತ್ತು 50 ಎರಡು ಸೇರಿದ್ರೇ 200 ಇಶ್ಯೂ ಅಲ್ಲಾಗಿದೆ ಅಂತ ತೋರ್ಸೋಕ್ಕಾಗೋದು. ಸೊ ಅದರಿಂದ ನೀವು 150ಅಲ್ಲಿ 50 ಮಾತ್ರ ತೊಗೊಳ್ಳಿ ಬ್ಯಾಲೆನ್ಸಿಂದ. ಸೊ ಮೇಲ್ಗಡೆ ಗೆರೆ ಹತ್ರ ನೀವು ನೋಡಿರ್ಬೋದು 150 ಇದೆ, 150ಅಲ್ಲಿ 50 ತೊಗೊಂಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ 25 ಇದೆ ಬ್ಯಾಲೆನ್ಸ್ ಕಾಲಮಲ್ಲಿ. ಸೊ ಆ 25ನ ಹಂಗೆ ಇಶ್ಯೂ ಕಾಲಮಲ್ಲಿ ಬರ್ಕೊಂಡಿದ್ದೀನಿ. ಅದಾದಮೇಲೆ 50 × 25 ಅಂತ ಇಶ್ಯೂ ಕಾಲಮಲ್ಲಿ ಇದು ಮಾಡಿದಾಗ 1250 ಬರುತ್ತೆ. ಇದರಲ್ಲಿ 150 × 23 ಮಾಡಿದಾಗ 3450 ಬರುತ್ತೆ ಇಶ್ಯೂ ಕಾಲಮಲ್ಲಿ. ಸೊ ಅದಾದಮೇಲೆ ಮತ್ತೆ ಬ್ಯಾಲೆನ್ಸ್ ಕಾಲಮಿಗೆ ಬನ್ನಿ. ಬ್ಯಾಲೆನ್ಸ್ ಕಾಲಮಿಗೆ ಬಂದಾಗ ಏನಾಗುತ್ತೆ ಅಂದಾಗ, ಇವಾಗ ನೀವು ಆನ್ಸರ್ ಹುಡುಕಬೇಕು. ಏನು ಆನ್ಸರು ಅಂತಂದಾಗ, ಸೊ 200 ಯೂನಿಟ್ ಇಶ್ಯೂ ಮಾಡಿದ್ದೀರಾ, ಯಾಕಂದರೆ ಕೆಳಗಡೆ 150 23 ಇದೆಯಲ್ವ, ಅದರಿಂದ 150 ಯೂನಿಟು. ಅದಾದಮೇಲೆ ಮೇಲ್ಗಡೆ 150 25 ಇದೆಯಲ್ವ, ಅದರಿಂದ 50 ಯೂನಿಟ್ ಇಶ್ಯೂ ಮಾಡಿದ್ದೀರಾ. ಸೊ ಮೇಲ್ಗಡೆ ಅಬ್ಸರ್ವ್ ಮಾಡಿ 150ಅಲ್ಲಿ ಬೇರೆ 50 ಮಾತ್ರ ಕೊಟ್ಟಿದ್ದೀರಾ.
ಅದಾದಮೇಲೆ ಇನ್ನೂ ಎಷ್ಟಿದೆ, ಇನ್ನೂ 100 ಯೂನಿಟ್ ಹಂಗೆ ಇದೆ. ಸೊ ಆ 100 ಯೂನಿಟ್ನ ಹಂಗೆ 100 ಅಂತ ಕೆಳಗಡೆ ಬರ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ 25 ಇದೆಯಲ್ವಾ, ಆ 25ನ ಹಂಗೆ ಬರ್ಕೊಳ್ಳಿ. ಸೊ 100 × 25 ಎಷ್ಟಾಯಿತು, 2500 ಆಯಿತು. ಸೊ ಈ ಥರ ಫೈನಲ್ ಆನ್ಸರ್ ಬಂದಾದ್ಮೇಲೆ ಒಂದು ಗೆರೆ ಹೇಳ್ಕೊಳ್ಳಿ. ಅದಾದಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಏನು ರಿಪೀಟ್ ಇದೆಯಾ ಅದನ್ನೇ ಸೇಮ್ ರಿಪೀಟ್ ಬರ್ಕೊಳ್ಳಿ. 100 × 25 2500 ಅಂತ. ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಸೊ 12ನೇ ತಾರೀಕು 200 ಯೂನಿಟ್ ಇಶ್ಯೂ ಆಯಿತು. ಅದಾದಮೇಲೆ ನೆಕ್ಸ್ಟು ಯಾವುದಿದೆ ಡೇಟ್ ಅಂದರೆ 18ನೇ ತಾರೀಕಿದೆ. 18ನೇ ತಾರೀಕು 100 ಯೂನಿಟು 24 ಪರ್ ಯೂನಿಟ್ ಥರ ಪರ್ಚೇಸ್ ಆಗಿದೆ. ಬನ್ನಿ ನೋಡೋಣ. 18ನೇ ತಾರೀಕು ಪರ್ಚೇಸಸ್ಸು 100 ಯೂನಿಟು 24 ರೂಪಾಯಿಗೆ. 100 × 24 ಎಷ್ಟಾಯಿತು, 2400 ಆಯಿತು. ಅದಾದಮೇಲೆ ಇಶ್ಯೂ ಕಾಲಮಲ್ಲಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಯಾಕಂದರೆ ಇಶ್ಯೂ ಕಾಲಮಲ್ಲಿ ಏನೂ ಬರೋಲ್ಲ. ಸೊ ರಿಸಿಪ್ಟ್ಸಲ್ಲಿ ಬಂದರೆ ಅದನ್ನು ಬ್ಯಾಲೆನ್ಸಲ್ಲಿ ಮಾತ್ರ ಹಾಕಬೇಕು, ಇಶ್ಯೂ ಕಾಲಮಲ್ಲಿ ಹಾಕ್ಬಾರ್ದು. ಸೊ 100 24 2400 ರಿಸಿಪ್ಟ್ಸ್ ಕಾಲಮಲ್ಲಿ ಬರೆದಿದ್ದೀನಿ. ಅದಾದಮೇಲೆ ಇಶ್ಯೂ ಕಾಲಮಲ್ಲಿ ಡ್ಯಾಶ್ ಡ್ಯಾಶ್ ಹಾಕಿದ್ದೀನಿ. ಅದಾದಮೇಲೆ ಬ್ಯಾಲೆನ್ಸ್ ಕಾಲಮಲ್ಲಿ 100 24 2400 ಹಾಕಿದ್ದೀನಿ. ಸೊ ಇಲ್ಲಿಗೆ ಈ ಸ್ಟೆಪ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಾದರೆ 18 ಆಯಿತು. ಅದಾದಮೇಲೆ ನೆಕ್ಸ್ಟು 25 ಇದೆ. 25ಕ್ಕಿಂತ 22 ಡೇಟಲ್ಲಿ ಆರ್ಡ್ರ್ ವೈಸಲ್ಲಿ ಬರುತ್ತೆ. ಸೊ ಮತ್ತೆ ಇಲ್ಲಿ 22 ಪರ್ಚೇಸಿಗೆ ಕೇಳಿದ್ದಾರೆ. 22ನೇ ತಾರೀಕು 10ನೇ ತಿಂಗಳು 2009 100 ಯೂನಿಟು 23.50 ಪರ್ ಯೂನಿಟ್ಗೆ ಪರ್ಚೇಸ್ ಆಗಿದೆಯಂತೆ. ಸೊ ಬನ್ನಿ ಅಪ್ಲೈ ಮಾಡೋಣ. ಎಲ್ಲಿದೆ 23ನೇ ತಾರೀಕು ನೀವು ನೋಡ್ಬೋದು. 22ನೇ ತಾರೀಕು 10ನೇ ತಿಂಗಳು 2009ರಲ್ಲಿ ಪರ್ಚೇಸ್ ಆಗಿದೆ. ಎಷ್ಟು, 100 ಯೂನಿಟು. ಒಂದು ಯೂನಿಟ್ ಎಷ್ಟು, 23.50 ಪೈಸೆಗೆ ಇದಾಗಿದೆ. 100 × 23.50 ಎಷ್ಟಾಗುತ್ತೆ ಅಂದಾಗ 2350 ಆಗುತ್ತೆ. ಸೊ ಇಶ್ಯೂ ಕಾಲಮಲ್ಲಿ ಡ್ಯಾಶ್ 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 ಹಾಕಬೇಕು. ಅದಾದಮೇಲೆ ಬ್ಯಾಲೆನ್ಸ್ ಕಾಲಮಲ್ಲಿ ಅದನ್ನು ತೋರಿಸ್ಬೇಕು. 100 × 23.50. ಸೊ ಎರಡನ್ನೂ ಇಂಟು ಮಾಡಿದಾಗ 2350 ಬರುತ್ತೆ. ಸೊ ಇಲ್ಲಿಗೆ ಇದು ಆಯಿತು. ನೆಕ್ಸ್ಟು ಇನ್ನೇನು ಉಳ್ಕೊಂಡಿದೆ ಅಂತ ಅಂದಾಗ ಲಾಸ್ಟ್ 25 ಒಂದು ಉಳ್ಕೊಂಡಿದೆ ಡೇಟ್ ವೈಸ್ ನೋಡ್ಬೇಕಾರೆ. ಸೊ ಅಲ್ಲಿ 25 ಡೇಟ್ಗೆ 250 ಯೂನಿಟ್ ಇಶ್ಯೂ ಆಗಿದೆ, ತೋರಿಸಿ ಅಂತ ಕೇಳಿದ್ದಾರೆ. ಸೊ ಲೀಫೋ ಮೆಥಡ್ ಮಾಡೋದ್ರಿಂದ ಲಾಸ್ಟಿಂದ ಫಸ್ಟ್ನ ತೋರಿಸ್ಬೇಕಾಗುತ್ತೆ. ಸೊ ಬನ್ನಿ, ಇಶ್ಯೂ ಅಂತ ಬರ್ಕೊಂಡಿದ್ದೀನಿ 25th ಡೇಟ್ಗೆ. ಅದಾದಮೇಲೆ ರಿಸಿಪ್ಟ್ಸಲ್ಲಿ ಏನು ಬರೋಲ್ಲ, ಡ್ಯಾಶ್ ಡ್ಯಾಶ್ ಹಾಕಬೇಕು. ಇಶ್ಯೂ ಅಲ್ಲಿ ತೋರಿಸೋಕೆ ಕೇಳಿದಾರಲ್ವಾ. ಸೊ ಹೆಂಗೆ ತೋರಿಸ್ಬೇಕಂದ್ರೆ ಹೇಳಿದ್ದೀನಿ, ಬ್ಯಾಲೆನ್ಸ್ ಕಾಲಮಿಂದನೇ ತೋರಿಸ್ಬೇಕು ಅಂತ. ನೀವು ಅಬ್ಸರ್ವ್ ಮಾಡಿ. ಲಾಸ್ಟಿಂದ ಹೋಗೋಣ. ಗೆರೆ ಆದಮೇಲೆ 100 ಆದಮೇಲೆ ಇನ್ನೊಂದು 100 ಇದೆ, ಇನ್ನೊಂದು 100 ಆದಮೇಲೆ ಇನ್ನೊಂದು 100 ಇದೆಯಲ್ವಾ. ಆ ಲಾಸ್ಟ್ 100 ಇದೆಯಲ್ವಾ, ಆ 100ರಿಂದ 100 ಹೆಂಗಿದೆಯೋ ಹಂಗೆ ಬರ್ಕೋತೀನಿ. ಪಕ್ಕದಲ್ಲಿ 23.50 ಏನಿದೆಯಾ ಬ್ಯಾಲೆನ್ಸ್ ಕಾಲಮಲ್ಲಿ ಅದನ್ನು ಇಶ್ಯೂ ಕಾಲಮಲ್ಲಿ ಹಂಗೆ ಹಾಕ್ಕೋತೀನಿ. ಅದಾದಮೇಲೆ ನೆಕ್ಸ್ಟು 100 ಏನಿದೆಯಲ್ಲ ಆ 100ನ ಹಂಗೆ ಹಾಕ್ಕೋತೀನಿ. ಅದಾದಮೇಲೆ ಪಕ್ಕದಲ್ಲಿ 24 ಇದೆಯಲ್ಲ ಅದನ್ನು ಇಶ್ಯೂ ಕಾಲಮಲ್ಲಿ ಹಂಗೆ ಹಾಕ್ಕೋತೀನಿ. ಅದಾದಮೇಲೆ ಮೇಲ್ಗಡೆ 100 ಇದೆಯಲ್ವಾ ಅದರಲ್ಲಿ ಜಸ್ಟ್ 50 ತೊಗೋತೀನಿ. ಯಾಕಂದರೆ 250 ಆಗೋಗುತ್ತೆ. ಯಾಕಂದರೆ ಲಾಸ್ಟ್ 2 ಕಾಲಮಿಂದ 100 ತೊಗೊಂಡ್ಬಿಟ್ಟಿದ್ದೀನಿ. ಇನ್ನು ಅಲ್ಲಿ 125 2500 ಅಂತ ಇದೆಯಲ್ವ, ಈ ಕಾಲಮಲ್ಲಿ ಕರೆಕ್ಟಾಗಿ ಏನು ಮಾಡಬೇಕು ಅಂತಂದಾಗ 100ರಲ್ಲಿ 50 ಮಾತ್ರ ತೊಗೋತೀನಿ. ಸೊ ಇದನ್ನು ಇಶ್ಯೂಗೆ ತೊಗೊಂಡಾದ್ಮೇಲೆ ಪಕ್ಕದಲ್ಲಿ 25 ಇದೆ, ಹಂಗೆ 25 ಬರೀತೀನಿ. ಸೊ ಇವಾಗ ಇಂಟು ಮಾಡೋಣ ಬನ್ನಿ. ಮೇಲಿಂದ 100 × 20 ಇದ್ರೆ ಇಶ್ಯೂ ಕಾಲಮಲ್ಲಿ ನೋಡಿ 100 × 23.50 ಎಷ್ಟಾಯಿತು, 2350 ಆಯಿತು. 100 × 24 ಎಷ್ಟಾಯಿತು, 2400 ಆಯಿತು. 50 × 25 ಎಷ್ಟಾಯಿತು, 1250 ಆಯಿತು. ಸೊ ಈಗ ಮತ್ತೆ ಬ್ಯಾಲೆನ್ಸ್ ಕಾಲಮ್ಗೆ ಬನ್ನಿ. ಬ್ಯಾಲೆನ್ಸ್ ಕಾಲಮ್ಗೆ ಬಂದಾಗ ನಾನು 250 ಯೂನಿಟ್ ಮಾತ್ರ ತೊಗೊಂಡಿದ್ನಲ್ವಾ. ಸೊ 100 2 23.50, ಅದಾದಮೇಲೆ ಮೇಲುಗಡೆ 124, ಅದಾದಮೇಲೆ 125 ಅಂತಿದೆಯಲ್ವಾ, ಆ ಕಾಲಮಲ್ಲಿ ಬೇರೆ 50 ಮಾತ್ರ ತೊಗೊಂಡಿದ್ದೆ. ಇನ್ನೂ 50 ಇದೆ. ಸೊ ಆ ಉಳಿದಿರೋಂಥ 50ನ ಲಾಸ್ಟಲ್ಲಿ ಬ್ಯಾಲೆನ್ಸ್ ಕಾಲಮಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಆ 100 ಪಕ್ಕದಲ್ಲಿ 25 ಇರೋದ್ರಿಂದ ಸೇರಿಸಿ 25 ಅಂತ ಬರ್ಕೊಳ್ಳಿ. 50 × 25 ಎಷ್ಟಾಯಿತು, 1250 ಆಯಿತು. ಸೊ ಫಿಫೋ ಮೆಥಡಲ್ಲಿ ಸೊ ಫಸ್ಟಿಂದ ಬರುತ್ತೆ, ಲೀಫೋ ಮೆಥಡಲ್ಲಿ ಲಾಸ್ಟಿಂದ ಬರುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.